ಈಗ ಲಿಂಗಾಯತ ಸಮುದಾಯದಲ್ಲಿ ಅನೇಕ ಮಂದಿ ಮಠಾಧೀಶರು ಸನ್ಯಾಸವನ್ನು ಸ್ವೀಕಾರ ಮಾಡಿದ್ದಾರೆ. ಈಗ ತಾವು ಸನ್ಯಾಸ ಸ್ವೀಕಾರ ಮಾಡಿದಿರಿ. ಸನ್ಯಾಸದ ಉದ್ದೇಶ ಏನು? ಯಾವ ಕಾರಣಕ್ಕಾಗಿ ಸನ್ಯಾಸ ಸ್ವೀಕಾರ? ಮತ್ತೆ ಅದಕ್ಕೆ ಯಾರು ಅಧಿಕಾರಿ ಅಂತ ನೋಡ್ರಿ, ಒಂದು ಆಸ್ತಿ ಇದೆ, ಒಂದು ಮಠ ಧರ್ಮಕ್ಷೇತ್ರ ಇದೆ. ಆ ಧರ್ಮಕ್ಷೇತ್ರವನ್ನು ಸಮಾಜದ ಜನರು ತಮ್ಮ ದೇಣಿಗೆ ದಕ್ಷಿಣ ದಾನದಿಂದ ನಿರ್ಮಾಣ ಮಾಡಿದ್ದಾರೆ. ಅದು ಯಾವುದೇ ಒಬ್ಬ ವ್ಯಕ್ತಿ ಹಕ್ಕಾಗಬಾರ್ದು. ಒಂದು ಮೊದಲನೇದ್ದು ಸನ್ಯಾಸಿಯನ್ನು ಮಾಡುವ ಉದ್ದೇಶ ಏನು? ಅದು ಯಾವುದೇ ಒಬ್ಬ ವ್ಯಕ್ತಿ ಹಕ್ಕಾಗಬಾರ್ದು. ಯಾವುದು? ಮಠ ಮತ್ತು ಅದು ಧರ್ಮಕ್ಷೇತ್ರ. ಮಠ ಅಂದರೆ ಧರ್ಮಕ್ಷೇತ್ರ. ಯಾವುದೇ ವ್ಯಕ್ತಿಯ ವೈಯಕ್ತಿಕ ಆಸ್ತಿ ಆಗಬಾರ್ದು. ಯಾಕೆಂದರೆ ಈ ಮನುಷ್ಯ ಮದುವೆ ಮಾಡ್ಕೊಂಡ ಅಂದರೆ ಇವನು ಮಕ್ಕಳು ಬರ್ತಾರೆ, ಅದನ್ನ ಹಂಚ್ಕೊಂಡು ಬಿಡ್ತಾರೆ, ಆ ಕ್ಷೇತ್ರ ಹಾಳಾಗಿಬಿಡುತ್ತೆ. ಹೀಗೆ ನಮ್ಮ ಕರ್ನಾಟಕದಲ್ಲಿ 18,000 ಮಠಗಳಿದ್ದು ಒಟ್ಟು ಒಂದು ಕಾಲದಲ್ಲಿ. ಈಗ ಉಳಿದದ್ದು ಒಂದು 2,000 ಉಳಿದಿಲ್ಲ. ಎಲ್ಲ ಮನೆಗಳಾಗಿ ಹೋದು. ಕೆಲವು ಜನ ಸ್ವಾಮಿಗಳು ದಾರಿ ಬಿಟ್ಟರು, ಅಡ್ಡ ದಾರಿ ಹಿಡಿದ್ರು, ಮದುವೆ ಮಾಡಿಕೊಂಡ್ರು, ಅವ್ರಿಗೆ ಮಕ್ಕಳಾದ ನಂತರ ಅವುಗಳೆಲ್ಲ ಮಠಗಳನ್ನು ಹಂಚ್ಕೊಂಡು ಬಿಟ್ರು, ಅವರು ಆಸ್ತಿ ಹಂಚ್ಕೊಂಡು ಬಿಟ್ರು. ಈಗ ಅವೇ ಮಠದವರು ಅಂತ ಕರೀತಾರೆ, ಆದರೆ ಆ ಮಠಗಳು ಉಳಿಲಿಲ್ಲ, ಮಠದ ಆಸ್ತಿನೂ ಉಳಿಲಿಲ್ಲ. ಈಗಿದ್ದಂಥ ಮಠಗಳು ಸಹಿತ ಅದೇ ಮಾರ್ಗದಲ್ಲಿ ಇವೆ ಅಂತ ಅನ್ನಿಸ್ತೈತೆ ಬಹಳ ಜನರಿಗೆ. ಇವರು ಅದೇ ದಾರಿಯಲ್ಲಿ ಸಾಕ್ತಾರೇನೋ ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ಮುಖ್ಯ ಉದ್ದೇಶ ಏನು? ಈ ಆಸ್ತಿ ಉಳಿಬೇಕು. ಎರಡನೇದಾಗಿ ಇವರಿಗೆ ವೈಯಕ್ತಿಕ ರಕ್ತ ಸಂಬಂಧ ಇರಲಿಲ್ಲ ಅಂದ್ರೆ ಸಮಾಜದ ಕಡೆ ಗಮನ ಹರಿಸ್ತಾರೆ. ವೈಯಕ್ತಿಕ ಹಿತಾಸಕ್ತಿಗಳಿದ್ದು ಅಂತಂದ್ರೆ ತಮ್ಮ ಪರಿವಾರವನ್ನು ದೊಡ್ಡದು ಮಾಡಲಿಕ್ಕೆ ಹೋಗ್ತಾರೆ. ಅವರ ಅತಿ ಹೆಚ್ಚು ಕಾಳಜಿ ತಮ್ಮ ಪರಿವಾರದ ಕಡೆ ಹೋಗುತ್ತೆ. ಅದು ಹೋಗಬಾರ್ದು ಅಂತ. ಆದರೆ ಇವತ್ತಿನ ದಿವಸ ನಾವು ನೋಡಿದೀವಿ ಅಂತಂದ್ರೆ ಇವರೆಲ್ಲರೂ ತಮ್ಮ ಪರಿವಾರಗಳನ್ನೇ ಮನೆ ಪರಿವಾರ ಎಲ್ಲ ಹಾಳಾಗಿದೆ. ಎಲ್ಲ ಸನ್ಯಾಸದ ಅಂದ್ರೆ ಪರಿಕಲ್ಪನೆನೇ ಹೋಗಿಬಿಡ್ತು. ಬರೀ ಸನ್ಯಾಸ ಅಲ್ಲ, ವಿರಕ್ತ ಅನ್ನೋದೇನು, ವಿರಕ್ತ ಶಬ್ದದ ಅರ್ಥನೇ ಹೇಳುತ್ತೆ ಅದು. ಅವ ವಿರಕ್ತ ಅಂದ್ರೆ ಆ ರಕ್ತದಿಂದ ಹೊರಗೆ ಬಂದಿರಬೇಕು. ಆದರೆ ಇಡೀ ರಕ್ತನ ತಂದು ಮಠದೊಳಗೆ ತುಂಬ್ಕೊಂಡು ಕುಂತಾನೆ. ಸ್ವಾಮೀಜಿಯವರೇ, ನಾನು ಈ ಪ್ರಶ್ನೆ ಯಾಕೆ ಕೇಳಿದೆ ಅಂದರೆ, ಯಾವುದೇ ಈಗ ಒಂದು ಸಂಸ್ಥೆ ಕಟ್ಟಬೇಕಾದ್ರೂ ಅದಕ್ಕೊಂದು ROCಯಲ್ಲಿ ಹೋಗಿ ಇಂಥದ್ದೊಂದು ನಾರ್ಮ್ಸ್ ಇರ್ತದೆ, ದಿಸ್ ಟು ಡೂ, ದಿಸ್ ನಾಟ್ ಟು ಡೂ ಅಂತ. ಒಂದು ದೇಶ ಅಂತ ಬಂದರೆ ಅದಕ್ಕೊಂದು ಸಂವಿಧಾನ ಇದೆ, ಅಲ್ಲೇ ಆ ಸಂವಿಧಾನದ ಪ್ರಕಾರನೇ ನಡಿಬೇಕು. ಈಗ ಜೈನರಲ್ಲಿ ತಗೊಂಡ್ರೆ ಅಲ್ಲಿ ಸನ್ಯಾಸ ಧರ್ಮ ಅತ್ಯಂತ ಕಠೋರವಾಗಿದೆ. ಅವ್ರದ್ದೊಂದು ಪೂಜಾ ಪದ್ಧತಿ, ಅವರ ಊಟ, ಅವರ ಕ್ಷೌರಿಕ ಇದು ಮಾಡೋ ಸಲ್ಲೇಖನ ವ್ರತ, ದೇಹ ಬಿಡುವಂಥ ಇದು ಬಹುಶಃ ಯಾವುದೇ ಸನ್ಯಾಸಿಗಳಿಗಿಲ್ಲ. ಅಂಥ ಕಟ್ಟುಪಾಡುಗಳೆಲ್ಲ ಇದ್ದಾವೆ. ವೇದದಲ್ಲೂ ಸಹ ತಪ್ಪು ಮಾಡುವ ಸನ್ಯಾಸಿಗಳು ಅಂದರೆ ಭ್ರಷ್ಟ ಸನ್ಯಾಸಿಗಳನ್ನು ಅರುಣ್ಮುಖ ಅಂತ ಕರೆದಿದ್ದಾರೆ. ಸಾಮಾನ್ಯ ಜನರಿಗೆ ಪಾಪ ಮಾಡಿದರೆ ಅವರಿಗೆ ಯಮ ಶಿಕ್ಷೆ ಕೊಟ್ಟರೆ, ಭ್ರಷ್ಟ ಸನ್ಯಾಸಿಗಳಿಗೆ ಅಂದರೆ ಈ ಅರುಣ್ಮುಖರಿಗೆ ಇಂದ್ರ ಶಿಕ್ಷೆ ಕೊಡ್ತಾನೆ. ಇಂದ್ರನೇ ಒಂದು ಕಡೆಯಲ್ಲಿ ಕೊಡ್ತಾನೆ ಅಂತ ನಮ್ಮಲ್ಲಿ ಆ ಕಲ್ಪನೆ ಐತಿ, ಸಂಕಲ್ಪನೆ ಇದೆ. ಆ ಮನುಷ್ಯನಿಗೆ ಆ ಭಯದಿಂದ ಆ ಕಡೆ ಪ್ರವೃತ್ತಿ, ನಾನು ತೋಳಗಳನ್ನು ಬಿಟ್ಟಿದ್ದೀನಿ ಅವ್ರ ಮೇಲೆ ಅಂತ ಇಂದ್ರ ಹೇಳ್ತಾನೆ ಒಂದು ಉಪನಿಷತ್ನಲ್ಲಿ. ಈಗ ಲಿಂಗಾಯತ ಸಮುದಾಯದಲ್ಲಿ ಈ ತರದ ಏನಾದ್ರೂ ಭಯ ಅಥವಾ ನಾರ್ಮ್ಸ್ ಏನಾದ್ರೂ ಇದೆಯಾ? ಈಗ ಅದನ್ನೇ ಬಿಡ್ತಾ ಇದ್ದೇನೆ ನಾನು. ಅವ್ರನ್ನ ಊರೊಳಗೆ ನಾನು ಜನರಿಗೆ ಹೇಳ್ತಾ ಇದ್ದೀನಿ, ಅಂಥ ಸನ್ಯಾಸಿಗಳಿದ್ರಂದ್ರೆ ಅವ್ರನ್ನ ಮಠ ಬಿಟ್ಟು ಹೊರಗೆ ಹಾಕ್ರಿ, ಮತ್ತು ಒಳ್ಳೆ ಮನುಷ್ಯ ಅಂತಂದು ಮಠಕ್ಕೆ ಇಟ್ಕೊಳ್ರಿ ಅಂತ. ಯಾಕಂದ್ರೆ ಹಗಲತ್ತೊಂದು ಡ್ರೆಸ್ಸು, ರಾತ್ರಿ ಒಂದು ಡ್ರೆಸ್ಸು, ಕೆಳಗೆ ಇವು ಕೂದಲ ಬಿಟ್ಟು ಚಂದಾಗಿ ಇದನ್ನು ಮಾಡ್ಕೊಂಡು ಅಡ್ಡಾಡೋದು ರಾತ್ರಿ ಹಗಲತ್ತು. ಮತ್ತು ಅದ್ರ ಮ್ಯಾಗ ಪ್ರವಚನಕ್ಕೆ ಹೋಗೋದಿತ್ತಂದ್ರೆ ಅದ್ರ ಮ್ಯಾಗ ಪಟಕ ಸುತ್ಕೊಳ್ಳೋದು. ಇದೇನು ನಾಟಕ ಮಾಡಕ್ಕೆ ಮೂಲ ಸಿದ್ಧಾಂತ ಪರಿಪಾಲನೆ ಆಗ್ತಾ ಇಲ್ಲ. ಹಾಗಾದ್ರೆ ಇದೀಗ ಸರಿ ಮಾಡೋದು ಯಾರ ಜವಾಬ್ದಾರಿ? ಈಗ ಸಮಾಜದ ಜವಾಬ್ದಾರಿ ಅಲ್ಲ. ಈಗ ಸ್ವಾಮೀಜಿಯವರೀಗ ಸಮಾಜಕ್ಕೆ ಪೆಟ್ಟು ಕೊಟ್ಟು ಸರಿ ಮಾಡುವಂಥ ಅಧಿಕಾರ ಇರೋದು ನನ್ನ ಪ್ರಕಾರ ಈ ದೇಶದಲ್ಲಿ ಯಾವ ರಾಜಕಾರಣಿಗಳಲ್ಲ, ಒಬ್ಬ ಸಂತನಿಗೆ ಮಾತ್ರ. ಈ ಹಿಂದಿನಿಂದಲೂ ಭಾರತೀಯ ಸಮಾಜ ಸಂತನ ಮಾತು ಕೇಳ್ಕೊಂಡು ಬಂದಿದೆ. ಸಂತರು ಯಾವಾಗಲೂ ಸಮಾಜಕ್ಕೆ ಸರಿಯಾದ ಮಾರ್ಗದರ್ಶನವನ್ನು ಕೊಟ್ಟು, ಹಿಂದಿನ ರಾಜ ಪರಂಪರೆಯಲ್ಲೂ ದೊಡ್ಡ ದೊಡ್ಡ ಮಹಾರಾಜರು ಎಲ್ಲ ಸನ್ಯಾಸಿಗಳನ್ನೇ ತಮಗೆ ಅಡ್ವೈಸರ್ ಆಗಿ ಇಟ್ಕೊಂಡು ಅವ್ರ ಮಾತುಗಳ ಪ್ರಕಾರ ಮಾಡ್ಕೊಂಡಿದ್ದೆ. ಈಗ ಸತ್ತೆ ಮೇಲೆ ಧರ್ಮಸತ್ತೆ ಇತ್ತು, ಧರ್ಮದಂಡ ರಾಜದಂಡದ ಮೇಲಿತ್ತು. ಧರ್ಮದಂಡದಲ್ಲಿ ಪ್ರಮುಖ ಅಧಿಕಾರಿ ಅಂತ ಇರ್ತಿದ್ರು, ಅವರು ಉಳಿದವ್ರನ್ನೆಲ್ಲರನ್ನೂ ನಿಯಂತ್ರಿಸ್ತಿದ್ರು. ಈಗ ಇಲ್ಲಿ ಯಾರೂ ಯಾರಿಗೆ ಪ್ರಮುಖರಾಗಿ ಉಳಿದಿಲ್ಲ. ಹೀಗಾಗಿ ಇವ್ರದ್ದು ಆಟ ನಡೆದಿದೆ. ಆಮೇಲೆ ಇನ್ನೊಂದಿಷ್ಟು ಏನಾಗುತ್ತೆ, ಬುದ್ಧಿ ಹೇಳಬೇಕಾದವನು ತಾನು ಮೊದಲು ಶುದ್ಧವಾಗಿರಬೇಕಾಗತ್ತೆ. ನಾನು ಗಾಜಿನ ಮನೆಯಲ್ಲಿ ನಿಂತು ಕೋಟೆ ಗೋಡೆ ಕಲ್ಲು ಎಸಿಲಿಕ್ಕೆ ಬರೋದಿಲ್ಲ. ಹೀಗಾಗಿ ಯಾರೂ ಯಾರಿಗೂ ಹೇಳ್ತಾ ಇಲ್ಲ. ಹೀಗಾಗಬಾರ್ದು ಅಂತ ನನ್ನ ಅಭಿಪ್ರಾಯ. ಗಟ್ಟಿಯಾಗಿ ಹೇಳಬೇಕು, ಎಲ್ಲಿ ತಪ್ಪಿದಿರಲ್ಲ ಇದು ತಪ್ಪು ಅಂತ ಹೇಳುವಂಥ ಧೈರ್ಯ ಮತ್ತೊಬ್ಬರಲ್ಲಿ ಇರಬೇಕು. ಇರ್ಲಿಕ್ಕಂದ್ರೆ ಮೇರಿ ಚುಪ್ ತೇರಿ ಚುಪ್. ಈಗ ತಾವೊಬ್ಬರೇ ಯಾಕೆ ಇದರಲ್ಲಿ ಮಾತಾಡ್ತಾ ಇದ್ರಿ? ಉಳಿದವರೆಲ್ಲ ಯಾಕೆ ಮಾತಾಡ್ತಾ ಇಲ್ಲ? ತಾವು ಏಕಾಂಗಿಯಾಗಿದ್ದೀರಾ ಈ ಹೋರಾಟದಲ್ಲಿ? ಅಂದ್ರೆ ಈಗ ನೀವು ಸಮಾಜ ಸರಿಪಡಿಸೋದು ಆಮೇಲೆ ಆಯ್ತು, ಈಗ ಮಠಗಳನ್ನು ಫಸ್ಟಿಗೆ ಸರಿ ಮಾಡೋ. ಹೌದು. ನಾನೀಗ ಜಾಣರನ್ನಾಗಿ ಮಾಡಬೇಕು ಅನ್ನೋ ಸ್ಥಿತಿಯಲ್ಲಿದ್ದೀನಿ. ಜನರು ಅವ್ರಿಗೆ ಅವ್ರ ಭಕ್ತರು ಅಂತ ಏನಿದ್ದಾರೆ ಅಲ್ಲಿ
ಅವರು ಸಹಿತ ಪ್ರಶ್ನೆ ಕೇಳಬೇಕು. ನಮ್ಮ ಸಂಪತ್ತಿದು, ನಾವು ಮಾಡಿಕೊಟ್ಟಿದ್ದೀವಿ, ನಿಮ್ಮ ಆಚರಣೆ ಇದು ಯಾಕೋ ನಮ್ಗೆ ಸರಿ ಕಾಣ್ತಾ ಇಲ್ಲ ಅಂತ ಜನರು ಸಹಿತ ಕೇಳಬೇಕು. ಯಾಕಂದ್ರೆ ಸಂಪತ್ತು ಅವ್ರದ್ದಿದೆ, ಅವ್ರ ಕಣ್ಣೆದರಿಗೆ ಇವರು ಡಿಪಾಸಿಟ್ ಮಾಡ್ಕೊಳ್ತಾ ಇದ್ದಾರೆ. ಇವರು ಪೂರ್ವಾಶ್ರಮದ ಮನೆಗಳನ್ನು ಕೋಟಿಗಟ್ಟಲೆ ಖರ್ಚು ಮಾಡಿ ಕಟ್ಕೊಳ್ತಾ ಇದ್ದಾರೆ, ಅಂಗಡಿ ಮುಗ್ಗಟ್ಟುಗಳನ್ನು ಕಟ್ಕೊಳ್ತಾ ಇದ್ದಾರೆ, ಮನೆಗಳನ್ನು ಕಟ್ಕೊಳ್ತಾ ಇದ್ದಾರೆ. ಮತ್ತೇನೇನು ಇನ್ನು ಕೆಲವು ಜನ ಸ್ವಾಮಿಗಳು ವರ್ಷ 4-5 ಕೋಟಿ ರೂಪಾಯಿ ಸಾಲ ಮಾಡ್ತಾ ಇದ್ದಾರೆ, ಮಾಡಿ ಮಠದ ಆಸ್ತಿಯನ್ನು ಮಾರ್ಲಿಕ್ಕೆ ಹಚ್ತಾ ಇದ್ದಾರೆ. ಅದಕ್ಕೆ ಇದನ್ನು ನಿಲ್ಲಿಸಬೇಕು ಅಂತ ನಾನು ಆ ಸಂಸ್ಥೆ ಚಾಲಕರಿಗೆ ಮತ್ತು ಭಕ್ತರಿಗೆ ಆ ಧೈರ್ಯ ತಂದು ಕೊಡಬೇಕು ಅಂತ. ಸ್ವಾಮೀಜಿಯವರೀಗ ಸಪರೇಟ್ ಧರ್ಮ ಆಗಬೇಕು ಅಂತ ಬಯಸ್ತಾ ಇರುವಂತ ಸ್ವಾಮೀಜಿಗಳ ಒಂದು ಮೇಜರ್ ಅವ್ರದ್ದು ವಾದ ಏನು ಅಂತ 1-2-3 ಕೇಳ್ಬಿಡ್ತೀನಿ ನಿಮ್ಮ ಹತ್ರ. ಕರ್ಮ ಸಿದ್ಧಾಂತ ಅದು ವೇದ ಪ್ರಾಮಾಣ್ಯ ಅಲ್ಲ, ಬಸವಣ್ಣವರು ಹೇಳಿರುವಂತ ಕರ್ಮ ಸಿದ್ಧಾಂತವೇ ಬೇರೆ, ವೇದದಲ್ಲಿರೋದೇ ಬೇರೆ, ಕಲ್ಲು ದೇವರಲ್ಲ, ಮಣ್ಣು ದೇವರ, ಈಗ ಇದೆಲ್ಲ ಸಾಂದರ್ಭಿಕ ಮಾತುಗಳನ್ನ ನಮ್ಮ ವೈದಿಕರೇ ಹೇಳ್ಯಾರ. ಮೊದಲು ವೈದಿಕರಲ್ಲಿ ಕೆಲವೊಂದು ಶಾಸ್ತ್ರಾರ್ಥಗಳಂತ ನಡೀತಿದ್ದು, ಆ ಶಾಸ್ತ್ರಾರ್ಥಗಳಲ್ಲಿ ಇಂಥ ವಿಷಯಗಳ ಖಂಡನ ಮಂಡನೆ ಆಗಿದೆ. ಯಾಕೆ ಅಂದರೆ ಅಧಿಕಾರಿ ವೇದದಿಂದ ಉಪದೇಶ ಮಾಡಿರ್ತಾರೆ. ಹೌದು, ಉತ್ತಮ ಅಧಿಕಾರಿ. ಈಗ ನೋಡ್ರಿ, ನಮ್ಗೆ ಸ್ಕೂಲ್ ಕಾಲೇಜ್ಗಳಲ್ಲಿ ಮಾಡೋದಿಲ್ಲ, ನಾವು ಒಂದು ಪಾಸ್ ಕ್ಲಾಸ್ ಅಂತ ಮಾಡಿದ್ದೀವಿ, ಮತ್ತೊಂದು ಸೆಕೆಂಡ್ ಕ್ಲಾಸು, ಫಸ್ಟ್ ಕ್ಲಾಸು, ಡಿಸ್ಟಿಂಕ್ಷನ್ನು, ಗೋಲ್ಡ್ ಮೆಡಲ್ ಅಂತ ಮಾಡಿಲ್ಲ ನಾವು. ಆಮೇಲೆ ಆ ಗೋಲ್ಡ್ ಮೆಡಲ್ನವನಿಗೆ ನಾವು ಪಾಸ್ ಕ್ಲಾಸ್ನ ಉಪದೇಶ ಮಾಡಿದ್ರಾಗತ್ತಾ? ಇಲ್ಲ. ಅವನಿಗೆ ಒಂದು ಲೆವೆಲ್ನಲ್ಲೇ ಹೇಳಬೇಕು, ಇವನಿಗೊಂದು ಲೆವೆಲ್ನಲ್ಲೇ ಹೇಳಬೇಕು. ಹಾಗೆ ಹೇಳುವಾಗ ನಮ್ಮ ಶರಣರು ಹೇಳಿದ್ದಾರೆ, ಅದನ್ನು ಇವ್ರದನ್ನು ಒಯ್ದು ಅವ್ರಿಗೆ ಹಚ್ಚೋದು, ಅವ್ರದನ್ನು ತಂದು ಇವ್ರಿಗೆ ಹಚ್ಚಿದ್ರೆ ಅದು ಆಗೋದಿಲ್ಲ. ಇವ್ರದ್ದು ಇವ್ರಿಗೆ ಇರಬೇಕು, ಅವ್ರದ್ದು ಅವ್ರಿಗೆ. ಅದನ್ನು ನಾವು ಅರ್ಥ ಮಾಡ್ಕೋಬೇಕು, ಉಪದೇಶ ಮಾಡೋರು ಯಾವ ಉಪದೇಶ ಯಾರಿಗಿದೆ ಅಂತ. ಅಷ್ಟಾದರೂ ಬುದ್ಧಿ ಬೇಕಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.